ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾರತದಲ್ಲಿರುವ ಟಾಪ್ 5G ಫೋನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರಿಯಲ್ಮಿ 8. ಓಕೆ, ಇದ್ರ ಪ್ರೈಸ್ ನೋಡೋದಾದರೆ 13,999 ಅಂದರೆ 14,000 ರೂಪಾಯಿಗೆ ನಮ್ಮ ಕೈಗೆಟುಗುತ್ತಿದೆ. ಓಕೆ, ನೆಕ್ಸ್ಟ್ ಇದ್ರ ಫೀಚರ್ಸ್ಗಳು ನೋಡ್ತಾ ಹೋಗೋಣ ಒಂದೊಂದಾಗಿ. ಅದರಲ್ಲಿ ಮೊದಲ ಫೀಚರ್ಸ್ ಅಂದರೆ 5G ಸ್ಪೀಡು. ಏನಪ್ಪ 5G ಸ್ಪೀಡ್ ಅಂದರೆ 5G ಸ್ಪೀಡ್ ಈಸ್ ಫಾಸ್ಟರ್ ದೆನ್ 700% ಫಾಸ್ಟರ್ ದೆನ್ 4G ನೆಟ್ವರ್ಕ್ಸ್ ಅಂತ ಹೇಳ್ತಾ ಇದೆ. ಅಂದರೆ ನೀವೇ ಊಹಿಸ್ಕೊಳ್ಳಿ ಎಷ್ಟು ಸ್ಪೀಡ್ ಇರ್ಬೋದಂತ. ಓಕೆ, ನ್ಯೂ ಜನ್ರೇಷನ್ 5G ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪವರ್ ಕನ್ಸಪ್ಷನ್ ಈಸ್ ಲೆಸ್ ಇರ್ತದೆ, ಹಾಗೆ ಲೆಸ್ ಹೀಟ್ ಇರ್ತದೆ, ಹಾಗೆ ಮೋರ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೂಡ ಇರ್ತದೆ. ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಅಂದರೆ ನಮಗೆ ಡಿಸ್ಪ್ಲೇ ಯೂಸ್ ಮಾಡ್ಬೇಕಾದ್ರೆ ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೆ ತುಂಬ ಸ್ಪೀಡ್ ಆಗಿರುತ್ತೆ. ಹಾಗೆ ಡಿಸ್ಪ್ಲೇ ಸೈಜ್ ನೋಡೋದಾದರೆ 16.5 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ಇದ್ರ ಬ್ಯಾಟ್ರಿ ನೋಡೋಣ. 5000 mAh ಮ್ಯಾಸಿವ್ ಬ್ಯಾಟ್ರಿ ಕೊಟ್ಟಿದ್ದಾರೆ, ಹಾಗೆ 18 ವಾಟ್ ಕ್ವಿಕ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದರ ಸ್ಟ್ಯಾಂಡ್ ಬೈ ನೋಡೋದಾದರೆ 655 ದಿನಗಳು ಸ್ಟ್ಯಾಂಡ್ ಬೈ ಇರ್ತದೆ. ಹಾಗೆ ಕಾಲಿಂಗ್ ಆದರೆ 42 Hrs, ಹಾಗೆ ವೀಡಿಯೋ ಆದರೆ 16 Hrs, ಹಾಗೆ ಮ್ಯೂಸಿಕ್ ಆದರೆ 114 Hrsಗಳಾಗಿ ಉಳಿದಿರ್ತದೆ. ನೆಕ್ಸ್ಟ್ ಫೀಚರ್ಸ್ ನೋಡೋದಾದರೆ ಇದೊಂದು ಅತ್ಯಂತ ವಂಡರ್ಫುಲ್ ಆದ ಫೀಚರ್ಸ್ ಅಂತಲೇ ಹೇಳ್ಬೋದು. ಪವರ್ ಸೇವಿಂಗ್ ಮೋಡ್. ಏನಪ್ಪ ಈ ಪವರ್ ಸೇವಿಂಗ್ ಮೋಡ್ ಅಂತ ನೋಡೋದಾದರೆ 5% ಚಾರ್ಜ್ ಇದ್ದರೂ ಕೂಡ ನೀವು 89 ಮಿನಿಟ್ಸ್ ಆನ್ಲೈನಲ್ಲಿ ಚಾಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ಮೊಬೈಲ್ ಅತ್ಯಂತ ಸ್ಲಿಮ್ ಮೊಬೈಲ್ ಕೂಡ ಆಗಿದೆ. 8.5 ಮಿಲಿಮೀಟರ್ ಸ್ಲಿಮ್ ಇದೆ. ಹಾಗೆ ಇದ್ರ ವೆಯ್ಟ್ ನೋಡೋದಾದರೆ 185 ಗ್ರಾಮ್ಸ್ ಅಷ್ಟೇ ಇದೆ, ಲೈಟ್ ವೆಯ್ಟ್ ಆಗಿದೆ. ನೆಕ್ಸ್ಟ್ ಇದ್ರ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ 48 MP ನೈಟ್ ಸ್ಕೋಪ್ ಕ್ಯಾಮರಾ ಕೊಟ್ಟಿದ್ದಾನೆ, ಬ್ಯಾಕ್ ಕ್ಯಾಮರಾ. ಹಾಗೆ ಫ್ರಂಟ್ ಕ್ಯಾಮರಾ ಆದರೆ 16 MP ಫ್ರಂಟ್ ಕ್ಯಾಮ್ರಾನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದು ಒಂದು ವಂಡರ್ಫುಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೈಡ್ ಫಿಂಗರ್ ಪ್ರಿಂಟ್ ಅಂದರೆ ಪವರ್ ಬಟನ್ನಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದು ಆ್ಯಂಡ್ರಾಯ್ಡ್ ವರ್ಷನ್ ನೋಡಿದ್ರೆ ಆ್ಯಂಡ್ರಾಯ್ಡ್ 11 ವರ್ಷನ್ ಅತಿ ಕಲರ್ಫುಲ್ ಆದ ವರ್ಷನ್ ಅಂತಲೇ ಹೇಳ್ಬೋದು. ಅತಿ ರೀಸೆಂಟ್ ಬಂದಿರೋ ವರ್ಷನ್ ಕೂಡ ಹೌದು ಇದು. ನೆಕ್ಸ್ಟ್ 2 ತರಹ ಕಲರ್ ಚಾಯ್ಸ್ ಕೂಡ ಕೊಟ್ಟಿದ್ದಾನೆ, ಬ್ಲೂ ಮತ್ತು ಬ್ಲ್ಯಾಕ್ 2 ಥರದ ಕಲರ್ ಚಾಯ್ಸ್ ಕೊಟ್ಟಿದ್ದಾನೆ. ಓಕೆ, ಇಷ್ಟು ಈ ಫೋನಿನ ಬಗ್ಗೆ. ಆದರೆ ಓಕೆ, ನಾವು ಎರಡನೇ ಫೋನ್ ಬಗ್ಗೆ ಮಾತಾಡೋದಾದರೆ ರಿಯಲ್ಮಿ ನಾರ್ಜಾ 20 Pro ಅಂತ ಒಂದು ಮೊಬೈಲ್ ಬಂದಿದೆ. ಬರೀ 14,000 ರೂಪಾಯಿ ನಮ್ಮ ಕೈ ಎಟುಕುವಂಥದ್ದು. ಹಾಗೆ ಇದ್ರ ಫೀಚರ್ಸ್ಗಳು ನೋಡೋಕ್ಕೆ ಹೋದರೆ 65 ವಾಟ್ ಸೂಪರ್ ಡಾಟ್ ಚಾರ್ಜರ್ ಅಂತ ಹೇಳ್ತಿದ್ದಾರೆ. 14% ಚಾರ್ಜರ್ ಬರೀ 3 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇದ್ರ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 28 ದಿನ ಸ್ಟ್ಯಾಂಡ್ ಬೈ ಆಗಿರ್ತದೆ ಅಂತಲೂ ಹೇಳ್ತಿದ್ದಾರೆ. ಅದಲ್ಲದೆ 65 ವಾಟ್ ಸೂಪರ್ ಡಾಟ್ ಚಾರ್ಜರ್ ಕೂಡ ಕೊಡ್ತಾ ಇದ್ದಾರೆ. 100% ಬರೀ 38 ಮಿನಿಟ್ಸಲ್ಲಿ ನಿಮ್ಮ 100% ಚಾರ್ಜ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಲೋ G95 ಗೇಮಿಂಗ್ ಪ್ರೊಸೆಸರು. ನೀವು ಯಾವ ಗೇಮ್ ಬೇಕಾದ್ರೂ ಆಡ್ಕೊಳ್ಳಿ, ಯಾವುದೇ ತೊಂದರೆ ಆಗೋಲ್ಲ. ಗೇಮಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಓಕೆ, ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂದ್ರೆ 19 Hz ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ಯೂಸ್ ಮಾಡೋಕ್ಕೆ ತುಂಬ ಸ್ಮೂತಾಗಿರುತ್ತೆ. ಓಕೆ, ನೆಕ್ಸ್ಟು ಡಿಸೈನ್ ಬಂದುಬಿಟ್ಟು ವಿಕ್ಟರಿ ಡಿಸೈನ್ ಕೊಟ್ಟಿದ್ದಾರೆ. 2 ಥರ ಕಲರ್ ಕೂಡ ಚಾಯ್ಸ್ ಕೊಟ್ಟಿದ್ದಾರೆ. ವೈಟ್ ನೈಟ್, ಬ್ಲ್ಯಾಕ್ ನಿಂಜಾ ಅಂತ 2 ರೀತಿ ಕಲರ್ ಕೊಟ್ಟಿದ್ದಾರೆ. ಕ್ಯಾಮರಾದ ಬಗ್ಗೆ ಮಾತಾಡ್ಬೇಕಂದ್ರೆ 48 MP ಕ್ಯಾಮ್ರಾ ಕೊಟ್ಟಿದ್ದಾರೆ, ಬ್ಯಾಕ್ ಕ್ಯಾಮ್ರಾ. ಹಾಗೆ ಫ್ರಂಟ್ ಕ್ಯಾಮ್ರಾ ಆದರೆ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫೀಚರ್ಸ್ ನೋಡೋದಾದರೆ ಸೂಪರ್ ಕಾರ್ಬನ್ ಫೈಬರ್ ಕೂಲಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. 8.6% ಇನ್ಕ್ರೀಸ್ ಮಾಡಿದ್ದಾರೆ ಕೂಲಿಂಗ್ ಸಿಸ್ಟಮಲ್ಲಿ. ಸೊ ಪರ್ಫಾರ್ಮೆನ್ಸ್ ಇಸ್ ಫುಲ್ ಸ್ಪೀಡ್ ಇರ್ತದೆ, ಹೀಟ್ ಆಗೋದು ಲೆಸ್ ಇರ್ತದೆ. ನೆಕ್ಸ್ಟ್ ಡಿಸ್ಪ್ಲೇ ನೋಡೋದಾದರೆ 19 Hz ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ಯೂಸ್ ಮಾಡೋಕ್ಕೆ ತುಂಬ ಸ್ಮೂತಾಗಿರ್ತದೆ. ಡಿಸ್ಪ್ಲೇ ಸೈಜ್ ನೋಡೋದಾದರೆ 16.5 ಸೆಂಟಿಮೀಟರ್ ಡಿಸ್ಪ್ಲೇ ಸೈಜ್ ಇರ್ತದೆ. ಹಾಗೆ ಇದ್ರ ಕ್ಯಾಮರಾ ಫೀಚರ್ಸ್ ನೋಡೋದಾದರೆ 48 MP ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಹಾಗೆ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಹಾಗೆ ನೆಕ್ಸ್ಟ್ ಫೀಚರ್ಸ್ ನೋಡೋದಾದರೆ ಸೈಡ್ ಫಿಂಗರ್ ಪ್ರಿಂಟ್ನ ಪವರ್ ಬಟನ್ನ ಕೊಟ್ಟಿದ್ದಾನೆ. ಹಾಗೆ 3 ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾನೆ. 256 GB ಎಕ್ಸ್ಪಾಂಡೇಬಲ್ ಮೆಮೊರಿ ಕೂಡ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ 11 ಇರೋದ್ರಿಂದ ಹೊಸ ಫೀಚರ್ಸ್ಗಳು ಕೂಡ ಇದರಲ್ಲಿ ಆ್ಯಡ್ ಆಗಿರ್ತವೆ. ಓಕೆ, ನಾವು ಇದ್ರ ಕಲರ್ಸ್ಗಳು ನೋಡೋದಾದರೆ 2 ಥರ ಚಾಯ್ಸ್ ಕೊಟ್ಟಿದ್ದಾನೆ. ಒಂದು ವೈಟ್ ನೈಟ್ ಅಂತ, ಒಂದು ಬ್ಲ್ಯಾಕ್ ನಿಂಜಾ ಅಂತ 2 ಥರ ಕಲರ್ಸ್ ಸೆಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡಿದ್ರೆ MI 10i ಅಂತ ಫೋನು. ಅದರ ಪ್ರೊಸೆಸರ್ ನೋಡೋದಾದರೆ 750 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 120 Hz ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಸ್ಮೂತಾಗಿರುತ್ತೆ ಯೂಸ್ ಮಾಡೋಕ್ಕೆ, ಹಾಗೆ ತುಂಬ ಸ್ಪೀಡಾಗಿರುತ್ತೆ. ಹಾಗೆ ಮೆಮೊರಿ ಬಗ್ಗೆ ಮಾತಾಡೋದಾದರೆ 6 GB ರ್ಯಾಮು ಕೊಟ್ಟಿದ್ದಾನೆ, 8 GB ರ್ಯಾಮು ಕೊಟ್ಟಿದ್ದಾನೆ. ಹಾಗೆ ಸ್ಟೋರೇಜು 128 ಸ್ಟೋರೇಜ್ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 4820 mAh ಬ್ಯಾಟ್ರಿ ಕೊಟ್ಟಿದ್ದಾನೆ.
33 ವಾಟ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾನೆ. ಹಾಗೆ ಫಿಂಗರ್ ಪ್ರಿಂಟ್ ನೋಡೋದಾದರೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದ್ರ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಸೂಪರ್ ಆಗಿರೋ ಕ್ಯಾಮರಾ ಅಂತಲೇ ಹೇಳ್ಬೋದು. 108+8+2+2 ಕ್ವಾಡ್ ರಿಯರ್ ಕ್ಯಾಮರಾ ಬ್ಯಾಕ್ ಸೈಡ್ ಆದರೆ ಫ್ರಂಟ್ ಕ್ಯಾಮರಾ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಹಾಗೆ ಓಕೆ, ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡ್ಬೇಕಂದ್ರೆ ರಿಯಲ್ಮಿ X7 Pro. ಇದು ಒಂದು ಅದ್ಭುತವಾದ ಮೊಬೈಲ್ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು 27,000 ರೂಪಾಯಿ ನಮ್ಮ ಕೈಗೆ ಎಟಕ್ತಾ ಇದೆ. ಓಕೆ, ಇದ್ರ ಫೀಚರ್ಸ್ಗಳು ನೋಡೋಣ. 120 Hz ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ತುಂಬ ಸ್ಮೂತಾಗಿರುತ್ತೆ, ತುಂಬ ಫಾಸ್ಟಾಗಿರುತ್ತೆ. ಹಾಗೆ 65 ವಾಟ್ ಸೂಪರ್ ಡಾಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾನೆ. 100% ಬರೀ ನಿಮ್ಗೆ 35 ಮಿನಿಟ್ಸಲ್ಲಿ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ. ಹಾಗೆ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ 64 MP ಕ್ವಾಡ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಸೊ ಕ್ಯಾಮ್ರಾ ತುಂಬ ಅದ್ಭುತವಾಗಿರುತ್ತೆ. ಸೋನಿಕ್ ಸೆನ್ಸರ್ ಇಟ್ಟಿದ್ದಾರೆ. ಹಾಗೆ ಪ್ರೊಸೆಸರ್ ಬಗ್ಗೆ ನೋಡೋದಾದರೆ 1000+ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ತುಂಬ ಫಾಸ್ಟಾಗಿರುತ್ತೆ. ನೆಕ್ಸ್ಟ್ 5G 2 ಸ್ಲಾಟ್ಸ್ ಕೂಡ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸೂಪರ್ ಸ್ಲಿಮ್ ಮತ್ತು ಲೈಟ್ ಬಾಡಿ ಕೂಡ ಕೊಟ್ಟಿದ್ದಾರೆ. ಬರೀ 184 ಗ್ರಾಮ್ ತೂಕ ಕೂಡ ಇರುತ್ತೆ. ಇದು ಕೂಲಿಂಗ್ ಸಿಸ್ಟಮ್ ಇರೋದ್ರಿಂದ ನೀವು ಯಾವುದೇ ರೀತಿ ಗೇಮ್ ಆಡೋದ್ರಿಂದ ಫೋನ್ ಹೀಟ್ ಆಗುವಂಥ ಸಮಸ್ಯೆಗಳು ಕಂಡುಬರಲ್ಲ. ಹಾಗೆ ನೆಕ್ಸ್ಟ್ ಫೀಚರ್ ಬಗ್ಗೆ ಮಾತ್ರ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾನೆ. ಸೊ ಸೌಂಡ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಕಲರ್ ನೋಡೋದಾದರೆ ಫ್ಯಾಂಟಾಸಿ ಮತ್ತು ಬ್ಲ್ಯಾಕ್ ಅಂತ 2 ಚಾಯ್ಸ್ ಕೊಟ್ಟಿದ್ದಾನೆ. ಕಲರಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಶೈನಿಂಗ್ ಕಲರ್ಗಳು. ಓಕೆ, ನೆಕ್ಸ್ಟ್ ಇದು ಸ್ಟೋರೇಜ್ ನೋಡೋದಾದರೆ 8GB ಮತ್ತು 128 ಮ್ಯಾಕ್ಸಿಮಮ್ ಸ್ಟೋರೇಜ್ ಆಗಿರುತ್ತೆ. ಮತ್ತು ರ್ಯಾಮ್ ಮ್ಯಾಕ್ಸಿಮಮ್ 8 ಆಗಿರುತ್ತೆ. ಓಕೆ, ಇದ್ರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನೋಡೋದಾದರೆ 4500 mAh ಮ್ಯಾಸಿವ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಹಾಗೆ 65 ವಾಟ್ ಸೂಪರ್ ಡಾಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೆಲ್ಫಿ ಪ್ರಿಯರಿಗೆ ಇದೊಂದು ಅತ್ಯಂತ ಒಳ್ಳೆಯ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ 32 MP ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾನೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.